ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮೊದಲನೇ ಕೊರಿಂಥದವರಿಗೆ ಬರೆದ ಪತ್ರಿಕೆ, ದ ಫಸ್ಟ್ ಎಪಿಸಲ್ ಟು ದ ಕೊರಿಂಥಿಯನ್ಸ್, ಚಾಪ್ಟರ್ 15ನೇ ಅಧ್ಯಾಯ. ಮೊದಲನೇ ಕೊರಿಂಥ 15ನೇ ಅಧ್ಯಾಯದಲ್ಲಿ ಎರಡು ಭಾಗವಾಗಿ ವಿಭಾಗಿಸಿ ನಾವು ಅಧ್ಯಯನ ಮಾಡಿಕೊಳ್ಳಲಿಕ್ಕಿದ್ದೇವೆ. ಮೊದಲನೇ ಭಾಗ ಬಂದು ಮೊದಲನೇ ಕೊರಿಂಥ 15:34 ವಚನಗಳು. ಫಸ್ಟ್ ಕೊರಿಂಥಿಯನ್ಸ್ ಚಾಪ್ಟರ್ 15 ವರ್ಸಸ್ 1 to 34. ಈ ಮೊದಲನೇ ಭಾಗದಲ್ಲಿ ಕೃಪೆಯ 12 ಆಶೀರ್ವಾದಗಳಿದೆ. 12 ಬ್ಲೆಸ್ಸಿಂಗ್ಸ್ ಆಫ್ ಗ್ರೇಸ್. ಕೃಪೆ, ದೇವರ ಕೃಪೆ. ಆ ಕೃಪೆಯ ಆಶೀರ್ವಾದಗಳು ಏನು? 12 ಆಶೀರ್ವಾದಗಳಿದೆ. ಒಂದೊಂದಾಗಿ ನಾವು ನೋಡಿಕೊಡೋಣ. ಬನ್ನಿರಿ. ಮೊದಲನೇ ಕೊರಿಂಥ 15ನೇ ಅಧ್ಯಾಯ 1-34 ವಚನಗಳು. 12 ಕೃಪೆಯ ಆಶೀರ್ವಾದಗಳಲ್ಲಿ ಮೊದಲನೇ ಆಶೀರ್ವಾದ ಏನಂದರೆ ರಿಸೀವಿಂಗ್ ದ ಗಾಸ್ಪಲ್, ಸುವಾರ್ತೆಯನ್ನು ಸ್ವೀಕರಿಸುವುದು. ಮೊದಲನೇ ಕೊರಿಂಥ 15 ಮೊದಲನೇ ವಚನದಲ್ಲಿ, ಸಹೋದರರೇ, ನಾನು ನಿಮಗೆ ಸಾರಿದ ಸುವಾರ್ತೆಯನ್ನು ಈಗ ನಿಮಗೆ ತಿಳಿಸ್ತೇನೆ, ನೀವು ಅದನ್ನು ಸ್ವೀಕರಿಸಿದ್ದೀರಿ. ಎಷ್ಟೊಂದು ಕಡೆಗಳಲ್ಲಿ ಸುವಾರ್ತೆ ಎಂದು ಸಾರೋಣವಾಗ್ತಾ ಇದೆ. ಆದರೆ ಎಲ್ಲರೂ ಅದನ್ನು ಸ್ವೀಕಾರ ಮಾಡ್ತಾರಾ? ಇಲ್ಲ. ಹಾಗಾದರೆ ಅಲ್ಲಲ್ಲಿ ಕೆಲವರು ಆ ಸುವಾರ್ತೆಯನ್ನು ಸ್ವೀಕಾರ ಮಾಡ್ತಾರೆ. ದೇರ್ ಆರ್ ಫ್ಯೂ ಹೂ ಆ್ಯಕ್ಚುಲಿ ರಿಸೀವ್ ದ ಗಾಸ್ಪಲ್. ಹಾಗಾದರೆ ಅಲ್ಲಿ ಅದು ಏನು ಕಾರ್ಯ? ದೇವರ ಕೃಪೆಯ ಕಾರ್ಯ. ದ ವರ್ಕ್ ಆಫ್ ದ ಗ್ರೇಸ್ ಆಫ್ ಗಾಡ್. ದೇವರ ಕೃಪೆ ಇಲ್ಲದಿದ್ದರೆ ಅವರು ಸ್ವೀಕಾರ ಮಾಡ್ತಿದ್ದಿಲ್ಲ. ಹೌದು, ದೇವರ ಕೃಪೆ, ಅವರ ವಿಶ್ವಾಸ ಎರಡೂ ಇದೆ. ಆದರೂ ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ದೇವರ ಕೃಪೆ. ಒಂದು ಸಾರಿ ಒಬ್ಬ ಮಹಾಭಕ್ತರ ಬಳಿಗೆ ಯಾರೋ ಒಬ್ಬರು ಹೋಗಿ ಕೇಳಿದ್ರಂತೆ, ಎಷ್ಟೊಂದು ಜನರ ನಡುವೆ ದೇವರು ನಿಮ್ಮನ್ನಷ್ಟೇ ಯಾಕೆ ಆರಿಸಿಕೊಂಡ್ರು ಅಂತ ಕೇಳಿದಾಗ ಅದಕ್ಕೆ ಆ ಮಹಾಭಕ್ತರು ಕೊಟ್ಟಂಥ ಉತ್ತರ ಏನಂತ ಹೇಳಿದರೆ, ದೇವರು ಪರಲೋಕದಿಂದ ನೋಡುವಾಗ ಎಷ್ಟೊಂದು ಜನರು ಪಾಪಿಗಳು ಇದ್ದಾರೆ. ಆ ಪಾಪಿಗಳಲ್ಲಿ ಮುಖ್ಯ ಪಾಪಿ, ಪ್ರಧಾನ ಪಾಪಿ ಯಾರಿರ್ಬೋದು ಅಂತ ಹೇಳ್ಬಿಟ್ಟು ದೇವರು ನೋಡಿಬಿಟ್ಟು ನನ್ನನ್ನು ತನ್ನ ಕೃಪೆಯಿಂದ ಆರಿಸಿಕೊಂಡಿದ್ದಾನೆ ಎಂಬುದಾಗಿ ಹೇಳಿದ್ರಂತೆ. ಹೌದು, ಸುವಾರ್ತೆಯನ್ನು ಸ್ವೀಕಾರ ಮಾಡುವಂಥದ್ದು ದೇವರ ಕೃಪೆಯ ಮೊದಲನೇ ಆಶೀರ್ವಾದ. ಎರಡನೇ ಆಶೀರ್ವಾದ ಈಗ ನಾವು ನೋಡಲಿಕ್ಕಿದ್ದೇವೆ. ಅದೇನಂತ ಹೇಳಿದರೆ, ಸ್ವೀಕಾರ ಮಾಡುವಂಥದ್ದು ಅಷ್ಟೇ ಅಲ್ಲ. ಮೊದಲನೇ ಕೊರಿಂಥ 15 ಮೊದಲನೇ ವಚನದಲ್ಲಿ ಅದರಲ್ಲಿ ನಿಂತವರು ಆಗಿದ್ದೀರಿ, ನಿಂತಿದ್ದೀರಿ. ನಾಟ್ ಓನ್ಲಿ ಟು ರಿಸೀವ್ ದ ಗಾಸ್ಪಲ್ ಬಟ್ ಆಲ್ಸೋ ಟು ಸ್ಟ್ಯಾಂಡ್ ಇನ್ ದ ಗಾಸ್ಪಲ್. ಅದೇನದು? ದೇವರ ಕೃಪೆಯ ಎರಡನೇ ಆಶೀರ್ವಾದ. ಅದನ್ನೇ ಪೌಲನು ಮೊದಲನೇ ವಚನದಲ್ಲಿ ಹೇಳ್ತಾನೆ, ನೀವು ಸ್ವೀಕಾರ ಮಾಡಿದಿರಿ, ಅದರಲ್ಲಿ ನಿಂತಿದ್ದೀರಿ. ಇಟ್ಸ್ ಒನ್ ಥಿಂಗ್ ಟು ರಿಸೀವ್ ದ ಗಾಸ್ಪಲ್, ಇಟ್ಸ್ ಅನದರ್ ಥಿಂಗ್ ಆಲ್ ಟುಗೆದರ್ ಟು ಸ್ಟ್ಯಾಂಡ್ ಇನ್ ದ ಗಾಸ್ಪಲ್. ಮೂರನೇದಾಗಿ ಇನ್ನೂ ಸ್ಟ್ರಾಂಗ್ ಆಗಿದೆ. ಅದು ಒಂದು ಬಿಲ್ಡಪ್ ಮಾಡ್ತಾ ಇದ್ದಾನೆ ಪೌಲನು. ಯಾವುದಾದ್ರೂ ಒಂದು ಮೆಟ್ಲು ಕಟ್ಟುವಾಗ ಮೊದಲನೇ ಸ್ಟೆಪ್, ಎರಡನೇ ಸ್ಟೆಪ್, ಮೂರನೇ ಸ್ಟೆಪ್ ಅಂತ ಹೇಳ್ಬಿಟ್ಟು 12 ಸ್ಟೆಪ್ಸ್ ಇದ್ದಾವಲ್ಲ, ಆ ರೀತಿಯಾಗಿ ಕೃಪೆಯ ಆಶೀರ್ವಾದಗಳು. ಮೊದಲನೇದು ಸ್ವಾರ್ಥೆಯನ್ನು ಸ್ವೀಕಾರ ಮಾಡುವುದು, ಎರಡನೇದು ಸ್ವಾರ್ಥೆಯಲ್ಲಿ ನಿಲ್ಲುವಂಥದ್ದು. ಮೊದಲನೇ ಕೊರಿಂಥ 15 2ನೇ ವಚನದಲ್ಲಿ, ನಾನು ಸಾರಿದ ಈ ಸುವಾರ್ತೆಯನ್ನು ನೀವು
ಬಿಗಿಯಾಗಿ ಹಿಡಿದುಕೊಂಡ್ರೆ, ಹೋಲ್ಡ್ ಫಾಸ್ಟ್ ಇನ್ ದ ಗಾಸ್ಪಲ್. ಬರೀ ಸ್ವೀಕಾರ ಮಾಡೋದಷ್ಟೇ ಅಲ್ಲ, ಬರೀ ನಿಲ್ಲುವಂಥದ್ದಷ್ಟೇ ಅಲ್ಲ, ವಿ ಮಸ್ಟ್ ಹೋಲ್ಡ್ ಫಾಸ್ಟ್ ದ ಗಾಸ್ಪಲ್ ಸ್ಟ್ರಾಂಗ್ಲಿ. ಹೌದು, ಕೆಲವು ಸಾರಿ ಬೆಂಗಳೂರಿನಲ್ಲಿ ಬಸ್ ಹೋಗ್ತಾ ಇರುವಾಗ ನಾನು ಗಮನಿಸಿದ್ದೀನಿ, ಕೆಲವರು ಏನು ಮಾಡ್ತಾರೆ, ಆ ಬಸ್ಸು ಸ್ಟೆಪ್ಸ್ನಲ್ಲಿ ನಿಂತ್ಕೊಳ್ತಾರೆ. ಕೆಲವು ಬಸ್ಗಳಲ್ಲಿ ಅದು ಮುಚ್ಚಿಬಿಟ್ಟಿರ್ತದೆ, ಆದರೆ ಡೋರ್ ಇಲ್ಲದಂಥ ಕೆಲವು ಬಸ್ಗಳಲ್ಲಿ ಏನಾಗ್ತದೆ, ಜನರು, ಪ್ರಯಾಣಿಕರು ಡೋರ್ ಸ್ಟೆಪ್ಸ್ನಲ್ಲಿ ನಿಂತಿರ್ತಾರೆ. ಭಾಳ ಜನ ನಿಂತರೆ ಏನಾಗ್ತದೆ, ಒಂದು ಕೈಯಲ್ಲಿ ಅಲ್ಲಿರುವಂಥ ಒಂದು ಆಧಾರ, ಅದು ಪೋಲ್ ಆಗಿರ್ಬೋದು, ಆ ಕಂಬ ಇರ್ಬೋದು, ಆ ಕಿಟಕಿ ಇರ್ಬೋದು, ಒಂದು ಕೈಯಲ್ಲಿ ಅದನ್ನು ಹಿಡಿದುಬಿಟ್ಟು ಇನ್ನೊಂದು ಕೈಯಲ್ಲಿ ಬ್ಯಾಗ್ ಇಟ್ಕೊಂಡಿರ್ತಾರೆ, ಆದರೂ ನಿಂತ್ಕೊಂಡಿರ್ತಾರೆ. ಆ ರೀತಿಯಾಗಿ ಅವರು ಆ ಕಂಬವನ್ನಾಗಲಿ ಆ ಕಿಟಕಿಯನ್ನಾಗಲಿ ಹಿಡಿಯುವಾಗ ಆ ಗ್ರಿಪ್ ಇದೆಯಲ್ಲ, ಆ ಒಂದು ಹಿಡಿತ ಇದೆಯಲ್ಲ, ಅದು ಅವರ ಲೈಫ್, ಅವರ ಜೀವನ. ಆ ರೀತಿಯಾಗಿ ಸುವಾರ್ತೆಯನ್ನು ಬಿಗಿಯಾಗಿ ನಾವು ಹಿಡಿಯುವಂತೆ ದೇವರು ನಮ್ಗೆ ಸಹಾಯ ಮಾಡಲಿ. 4ನೇದಾಗಿ ಅಂದ ಹಾಗೆ ನಾವೇನು ನೋಡ್ಕೊಳ್ತಾ ಇದ್ದೀವಿ ಅಂದರೆ, 1 ಕೊರಿಂಥ 15ನೇ ಅಧ್ಯಾಯ 1-34 ವಚನಗಳಿಂದ ನಾವು ಕೃಪೆಯ 12 ಆಶೀರ್ವಾದಗಳನ್ನು ನೋಡ್ಕೊಳ್ತಾ ಇದ್ದೇವೆ. 12 ಬ್ಲೆಸ್ಸಿಂಗ್ಸ್ ಆಫ್ ಗ್ರೇಸ್. 3 ನಾವು ನೋಡಿದ್ವಿ. ಈಗ 4ನೇದಾಗಿ ನಾವು ನೋಡುವಾಗ ಏನಂತ ಬರೆದಿದೆ ಅಂತ ಹೇಳಿದರೆ, 3ನೇ ವಚನ 1 ಕೊರಿಂಥ 15:3. ಇದು ಭಾಳ ಚೆನ್ನಾಗಿದೆ, ನನಗೆ ಭಾಳ ಆಶ್ಚರ್ಯ ಆಯಿತು, ಆಶೀರ್ವಾದನೂ ಆಯಿತು. ಅದೇನಂತ ಹೇಳಿದರೆ, ಪೌಲನು ನಾನು ಪಡೆದುಕೊಂಡಿದ್ದರಲ್ಲಿ ಬಹು ಮುಖ್ಯವಾದದನ್ನೇ ನಿಮಗೆ ಕೊಟ್ಟಿದ್ದೇನೆ. ವಾವ್, ವಾಟ್ ಎ ಮ್ಯಾನ್! ಎಂಥ ಮಹಾಭಕ್ತ ಈ ಪೌಲ! ಯಾಕಂತ ಹೇಳಿದರೆ, ತಾನು ಪಡ್ಕೊಂಡಂಥದ್ದು, ದೇವರಿಂದ ಏನು ಪಡ್ಕೊಂಡಿದ್ದನೋ ಅಥವಾ ತಾನು ಪಡ್ಕೊಂಡದರಲ್ಲಿ ಬಹು ಮುಖ್ಯವಾದದ್ದನ್ನೇ, ಭಾಳ ಇಂಪಾರ್ಟೆಂಟ್ ಆಗಿರುವಂಥದ್ದನ್ನು ಪೌಲನ್ ಹೇಳ್ತಾನೆ, ನಿಮಗೆ ಕೊಟ್ಟಿದ್ದೇನೆ. ಆ್ಯಸ್ ಎ ಸ್ಪಿರಿಚುವಲ್ ಫಾದರ್, ಹಿ ಗೇವ್ ದ ಬೆಸ್ಟ್ ಟು ಹಿಸ್ ಸ್ಪಿರಿಚುವಲ್ ಚಿಲ್ಡ್ರನ್. ಆ ರೀತಿಯಾಗಿ ನಾನಿದ್ದೇನಾ? ಆತ್ಮಿಕ ತಂದೆಗಳು ಅಥವಾ ಆತ್ಮಿಕ ತಾಯಂದರು ತಮ್ಮ ಆತ್ಮಿಕ ಮಕ್ಕಳಿಗೆ ಬೆಸ್ಟ್ ಆಗಿರುವಂಥದ್ದನ್ನು ಕೊಡುವಂಥದ್ದು. ಆ ರೀತಿಯಾಗಿ ಕೊಡುವಂತೆ ದೇವರು ಸಹಾಯ ಮಾಡಲಿ. ಆ ರೀತಿಯಾಗಿ ಕೊಡುವಂಥದ್ದು ಕೂಡ ಕೃಪೆಯ ಆಶೀರ್ವಾದ. ಹೌದು, ಸುವಾರ್ತೆಯನ್ನು ಸ್ವೀಕಾರ ಮಾಡಬೇಕು, ಸುವಾರ್ತೆಯಲ್ಲಿ ನಿಲ್ಲಬೇಕು, ಸುವಾರ್ತೆಯನ್ನು ಬಿಗಿಯಾಗಿ ಹಿಡ್ಕೊಳ್ಬೇಕು. ಯಾಕಂದರೆ ಅದರಿಂದ ರಕ್ಷಣೆ. ಯಾವ ರೀತಿಯಾಗಿ ಬಸ್ನಲ್ಲಿ ಹೋಗುವಾಗ ಬಿಗಿಯಾಗಿ ಹಿಡ್ಕೊಳ್ದಿದ್ರೆ ಅವರು ಬೀಳ್ತಾರೆ, ಪ್ರಾಣಕ್ಕೆ ಅಪಾಯ ಆಗ್ಬೋದು. ತಮ್ಮ ರಕ್ಷಣೆ ಆ ಒಂದು ಬಿಗಿಯಾಗಿ ಹಿಡಿದಿರುವಂಥದ್ರ ಮೇಲೆ ಆತ್ಕೊಳ್ತದೆ. ಅದನ್ನು ನಂಬಿಕೆಯಿಂದ, ನಿರೀಕ್ಷೆಯಿಂದ ಇರುವಂಥದ್ದು. ಆತ್ಮಿಕವಾಗಿ ಅದು ಅನ್ವಯ. 5ನೇದಾಗಿ ನಾನು ಈ ರೀತಿಯಾಗಿ ಬರೆದಿದ್ದೇನೆ. ಕೆಲವು ಕಡೆ KYC ಅಂತ ಬರೆದಿರ್ತಾರೆ, ನೋ ಯುವರ್ ಕಸ್ಟಮರ್. ನಾನು ಕೂಡ ಈ 5ನೇ ವಿಷಯ ಏನಂತ ಹೇಳಿದರೆ, ನೋ ಯುವರ್ ಕಂಡೀಷನ್. KYC, ನಿಮ್ಮ ಸ್ಥಿತಿಗತಿಯನ್ನು ತಿಳಿದವರಾಗಿರಬೇಕು. ಇದು ಕೃಪೆಯ 5ನೇ ಆಶೀರ್ವಾದ. ಯಾಕಂದರೆ ಒಬ್ಬ ವ್ಯಕ್ತಿ ದೇವರ ಕೃಪೆಯನ್ನು ಹೊಂದಿ ಬೇರೆಯವರಿಗೂ ದೇವರ ಕೃಪೆ ಸುವಾರ್ತೆಯನ್ನು ಸಾರುವಾಗ ಆತನ ಒಂದು ನೆಲೆ ಹೇಗಿರ್ತದೆ ಅಂತ ಹೇಳಿದರೆ, ಪೌಲನು 9ನೇ ವಚನದಲ್ಲಿ ಹೇಳುವಂಥ ಮಾತು ಗಮನಿಸ್ರಿ. ಏನಂತಿದೆ? ನಾನಾದರೂ
ಅಪೊಸ್ತಲರಲ್ಲಿ ಕನಿಷ್ಠನು. ಅಪೊಸ್ತಲನೆನಿಸಿಕೊಳ್ಳುವುದಕ್ಕೆ ನಾನು ಯೋಗ್ಯನಲ್ಲ. ಐ ಆಮ್ ನಾಟ್ ಫಿಟ್ ಟು ಕಾಲ್ ಆ್ಯಸ್ ಎನ್ ಅಪೋಸ್ಟಲ್. ನೋಡ್ರಿ, ಎಂಥ ನೋ ಯುವರ್ ಕಂಡೀಷನ್ ಅಂದರೆ ತನ್ನ ಸ್ಥಿತಿಯನ್ನು ಎಷ್ಟು ಚೆನ್ನಾಗಿ ಬಲ್ಲವನಾಗಿದೆ. ಈ ಡಿಡ್ ನಾಟ್ ಹ್ಯಾವ್ ಹೈ ಥಾಟ್ಸ್ ಅಬೌಟ್ ಹಿಮ್ಸೆಲ್ಫ್. ಅಂದರೆ ಮುಂದೆ ಆತನು ಹೇಳ್ತಾನೆ, ಆದರೆ ಇಲ್ಲಿ ನಾವು ನೋಡುವಾಗ ತಾನು ಅಪೊಸ್ತಲರಲ್ಲಿ ಕನಿಷ್ಠನು. ಐ ಆಮ್ ಎ ಜೂನಿಯರ್ ಇನ್ ದ ಲಿಸ್ಟ್ ಆಫ್ ದಿ ಅಪೋಸಲ್ಸ್ ಎಂಬುದಾಗಿ ತನ್ನ ಒಂದು ನೆಲೆಯನ್ನು ದೀನವಾಗಿ ಆರಿಕೆ ಮಾಡುವಂಥದ್ದು ಏನದು? ಇಟ್ಸ್ ಅ ಬ್ಲೆಸ್ಸಿಂಗ್ ಆಫ್ ದ ಗ್ರೇಸ್. ಇದು ಕೃಪೆಯ 5ನೇ ಆಶೀರ್ವಾದ. 6ನೇ ಆಶೀರ್ವಾದ ಏನಂತ ಹೇಳಿದರೆ, ಯಾವ ರೀತಿಯಾಗಿ KYC ನೋ ಯುವರ್ ಕಂಡೀಷನ್ ಅಂತ ಇದೆಯೋ ಅದೇ ರೀತಿಯಾಗಿ KYG ನೋ ಯುವರ್ ಗ್ರೇಸ್. ಅಂದರೆ ನಿಮಗೆ ಕೊಟ್ಟಿರುವಂಥ ಕೃಪೆಯನ್ನು ನೀವು ತಿಳ್ಕೊಳ್ಬೇಕು. ಹೌದು, ನನ್ನ ಬಗ್ಗೆ ನಾನು ತಿಳ್ಕೊಂಡೆ, ನಾನು ಕನಿಷ್ಠನು, ಈಗ ದೇವ್ರ ಬಗ್ಗೆ ಕೂಡ ತಿಳ್ಕೊಳ್ಳೋಣ. ಆ ರೀತಿಯಾಗಿ ತನ್ನ ಬಗ್ಗೆ ಪ್ರಕಟಣೆ, ಅದು ಕೃಪೆಯ ಆಶೀರ್ವಾದಗಳಲ್ಲಿ ಒಂದು. ಈಗ ಕೃಪೆಯ ಬಗ್ಗೆ ಪ್ರಕಟಣೆ, ರೆವಲೇಷನ್ ಆಫ್ ದ ಗ್ರೇಸ್ ಏನಂದರೆ ಅದು ಕೂಡ ಒಂದು ಆಶೀರ್ವಾದ. 6ನೇ ಆಶೀರ್ವಾದ 10ನೇ ವಚನ ಈ ರೀತಿಯಾಗಿದೆ. ಅದನ್ನು ನಿಮಗೋಸ್ಕರವಾಗಿ ಓದ ಬಯಸ್ತೇನೆ. 1 ಕೊರಿಂಥ 15:10 ನಾನು ಎಂಥವನಾಗಿದ್ದೇನೋ ಅದು ದೇವರ ಕೃಪೆಯಿಂದಲೇ ಆಗಿರ್ತದೆ. ಐ ಆಮ್ ವಾಟ್ ಐ ಆಮ್ ಬೈ ದ ಗ್ರೇಸ್ ಆಫ್ ಗಾಡ್. ವಾವ್, ಎಂಥ ಒಂದು ಸ್ಟೇಟ್ಮೆಂಟ್, ಎಂಥ ಒಂದು ಹೇಳಿಕೆ. ಆ ರೀತಿಯಾಗಿ ಹೇಳಿಬಿಟ್ಟು ಆತನು ಹೇಳ್ತಿದ್ದಾನೆ, ಪೌಲನು, ಭಾಳ ಪವರ್ಫುಲ್ ಆಗಿರುವಂಥ ಒಂದು ಶಕ್ತಿಯುತವಾದಂಥ ಹೇಳಿಕೆ. ನನಗುಂಟಾದ ಆತನ ಕೃಪೆಯು ನಿಷ್ಫಲವಾಗಲಿಲ್ಲ. ದ ಗ್ರೇಸ್ ದಟ್ ಗಾಡ್ ಗೇವ್ ವಾಸ್ ನಾಟ್ ವೇಸ್ಟ್. ಆ ರೀತಿಯಾಗಿ ಹೇಳಿಬಿಟ್ಟು ಹೇಳ್ತಾನೆ, ನಾನು ಅಪೋಸ್ತಲರೆಲ್ಲರಿಗಿಂತಲೂ ಹೆಚ್ಚಾಗಿ, ಎಷ್ಟೋ ಹೆಚ್ಚಾಗಿ ಪ್ರಯಾಸ ಪಟ್ಟಿದ್ದೇನೆ ಅಂತ ಹೇಳಿಬಿಟ್ಟು ಅದಕ್ಕೆ ಹೊಗಳಿಕೊಳ್ಳುವಂಗೆ ಕಾಣ್ತದೆ. ಆದರೂ ಕೂಡ ನನ್ನೊಂದಿಗಿದ್ದ ಕೃಪೆಯೇ, ದೇವರ ಕೃಪೆಯೇ ಆ ರೀತಿಯಾಗಿ ನನಗೆ ಮಾಡಿತು ಅಂತ ಹೇಳ್ತಾನೆ. ಯಾವ ರೀತಿಯಾಗಿ ಕೆಲವು ಸಾರಿ ಬ್ಯಾಂಕ್ನಲ್ಲಿ ಎಷ್ಟು ಹಣ ಇದೆ ಅಂತ ನಮ್ಗೆ ಗೊತ್ತಾಗ್ತದೆ. ಬ್ಯಾಂಕ್ ಬುಕ್ನಲ್ಲಿ ಈಗ ಮೊಬೈಲ್ನಲ್ಲಿ ಕೂಡ ಆ ಒಂದು ಅನುಕೂಲತೆ ಬಂದಿದೆ. ಎಷ್ಟು ಹಣ ಇದೆ, ಡ್ರಾ ಮಾಡಿದ ತಕ್ಷಣ ಇಷ್ಟು ಹಣ ಡ್ರಾ ಆಗಿದೆ, ನೀವೇನ ಡ್ರಾ ಮಾಡಿದ್ದು ಅಥವಾ ಬೇರೆಯವರ, ಆ ರೀತಿಯಾಗಿದ್ದರೆ ಬೇರೆಯವರಾಗಿದ್ದರೆ ಬೇಗನೆ ತಿಳಿಸ್ರಿ ಅನ್ನುವಂಥ ಕೆಲವು SMS ಬ್ಯಾಂಕ್ನಿಂದ ಬರುವಂಥದ್ದು ವಾಡಿಕೆಯಾಗಿದೆ. ಆದ ಕಾರಣ ಎಷ್ಟು ಖರ್ಚಾಗಿದೆ, ಎಷ್ಟು ಉಳಿದಿದೆ ಎಂಬುದು ನಮಗೆ ಸ್ವಲ್ಪ ಮಟ್ಟಿಗೆ ಒಂದು ಐಡಿಯಾ ಸಿಗ್ತದೆ. ಆ ರೀತಿಯಾಗಿ ಇಲ್ಲಿ ಕೂಡ ನಾವು ನೋಡುವಾಗ ನನಗೆ ಸಿಕ್ಕಿದ ದೇವರ ಕೃಪೆ, ಆ ಕೋಟ್ಯಾಂತರ ಆಸ್ತಿ, ಅದು ನಿಷ್ಫಲವಾಗಲಿಲ್ಲ, ಅದು ವೇಸ್ಟ್ ಆಗಲಿಲ್ಲ ಎಂಬುದಾಗಿ ಪೌಲನು ಹೇಳ್ತಾನೆ ರೀ. 1 ಕೊರಿಂಥ 15ನೇ ಅಧ್ಯಾಯ 1-34 ವಚನಗಳಲ್ಲಿ ಕೃಪೆಯ 12 ಆಶೀರ್ವಾದಗಳನ್ನು ನಾವು ನೋಡ್ತಾ ಇದ್ದೇವೆ. 6 ಆಶೀರ್ವಾದಗಳನ್ನು ನೋಡಿದ್ದಾಯಿತು, ಇನ್ನೂ 6 ಆಶೀರ್ವಾದಗಳನ್ನು ಒಂದೊಂದಾಗಿ ನಾವು ನೋಡಿಕೊಳ್ಳೋಣ. ಬನ್ನಿರಿ, 20ನೇ ವಚನ ನಾವು ನೋಡುವಾಗ 1 ಕೊರಿಂಥ 15:20 ವಚನ, ದಿ ಪವರ್ ಆಫ್ ರಿಸರಕ್ಷನ್, ಪುನರುತ್ಥಾನದ ಶಕ್ತಿ, 7ನೇ ಆಶೀರ್ವಾದ. ಕೃಪೆಯ 7ನೇ ಆಶೀರ್ವಾದ ಏನಂತ ಹೇಳಿದರೆ 20ನೇ ವಚನದಲ್ಲಿ, ಕ್ರಿಸ್ತನು ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ. ಯಾಕಂತ ಹೇಳಿದ್ರೆ ಪುನರುತ್ಥಾನ ಇಲ್ಲ ಅಂತ ಕೆಲವರು ಪೌಲನ ಕಾಲದಲ್ಲಿ ಹೇಳ್ತಿದ್ರು. ಆದ ಕಾರಣ ಪುನರುತ್ಥಾನ ಇಲ್ಲ ಅಂತ ಹೇಳಿದರೆ ಎಲ್ಲನೂ ವೇಸ್ಟು. ಆದ ಕಾರಣ ಯೇಸು ಸ್ವಾಮಿ ಸತ್ತವರೊಳಗಿಂದ ಎದ್ದು ಬಂದೇ ಇದ್ದಾನೆ ಎಂಬುದಾಗಿ ಹೇಳಿಬಿಟ್ಟು, ಯೇಸು ಸ್ವಾಮಿ ಒಬ್ಬ ಮನುಷ್ಯನ ಮೂಲಕ, ಅಂದರೆ ಆದಾಮನ ಮೂಲಕ ಮರಣವು ಬಂದಂತೆ ಒಬ್ಬ ಮನುಷ್ಯನ ಮೂಲಕ, ಅಂದರೆ ಯೇಸು ಕ್ರಿಸ್ತನ ಮೂಲಕ ಸತ್ತವರಿಗೆ ಪುನರುತ್ಥಾನವೂ ಸಹ ಬರುವುದು.
ಹೀಗೆ ಎಲ್ಲರೂ ಜೀವಂತರಾಗುವರು. 22ನೇ ವಚನ. ಹಾಗಾದರೆ ನೋಡ್ರಿ, ಎಂಥ ಒಂದು ಆಶೀರ್ವಾದ ಇದು. ಪುನರುತ್ಥಾನದ ಶಕ್ತಿ, ದಿ ಪವರ್ ಆಫ್ ರಿಸರೆಕ್ಷನ್. ಇದು ಕೃಪೆಯ 7ನೇ ಆಶೀರ್ವಾದ. ಯಾಕೆ ಕೃಪೆಯ ಆಶೀರ್ವಾದ ಅಂತ ಹೇಳ್ತೀನಿ ಅಂದರೆ, ಇಬ್ರಿಯ 2:9 ಯೇಸು ಸ್ವಾಮಿ ಮರಣ ಹೊಂದಿದ್ದು ಕೃಪೆಯಿಂದಲೇ ಅಂತ ಇದೆ. ಹಾಗಾದರೆ ಪುನರುತ್ಥಾನವಾದದ್ದು ಕೃಪೆಯಿಂದಲೇ. ಇಬ್ರಿಯ 2:9 ಮತ್ತು 1 ಕೊರಿಂಥ 15:20 ಇರುವಂಥ ವಾಕ್ಯಗಳು. 8ನೇ ಆಶೀರ್ವಾದ ಅಂಡರ್ ಸಬ್ಜೆಕ್ಷನ್. ಕೃಪೆಯ ಇನ್ನೊಂದು ಆಶೀರ್ವಾದ ಏನಂತ ಹೇಳಿದರೆ, ಎಲ್ಲ ಆಧಿಪತ್ಯ. ನೋಡ್ರಿ 24ನೇ ವಚನ. ಎಲ್ಲ ಆಧಿಪತ್ಯ, ಎಲ್ಲ ಅಧಿಕಾರ, ಎಲ್ಲ ಶಕ್ತಿ, ಎಲ್ಲ ಶತ್ರುಗಳು ಇವೆಲ್ಲ ಹೌದು ಕ್ರಿಸ್ತನ ಪಾದದ ಬಳಿಯಲ್ಲಿದೆ. ಆದರೆ ನಾವು ಕ್ರಿಸ್ತನ ದೇಹವಾಗಿರುವುದರಿಂದ, ಪಾದ ದೇಹದಲ್ಲಿರುವುದರಿಂದ ನಮಗೆ ಕೂಡ ಅದು ಅನ್ವಯ ಅಧೀನವಾಗಿದೆ ಎಂಬುದಾಗಿ ಅದು 8ನೇ ಆಶೀರ್ವಾದ. 9ನೇ ಆಶೀರ್ವಾದ ಏನಂತೇಳಿದರೆ, ಆ ಅಧೀನತೆಗೆ ಪ್ರತಿಕ್ರಿಯೆ. 1 ಕೊರಿಂಥ 15:28 ಸಮಸ್ತವೂ ಆತನಿಗೆ ಅಧೀನವಾಗಿ ಮಗನು ಸಹ ಸಮಸ್ತವನ್ನು ತನಗೆ ಅಧೀನ ಮಾಡಿಕೊಟ್ಟಾತನಿಗೆ ತಾನೇ ಅಧೀನನಾಗುವನು. ಅಂದರೆ ಅಧೀನತೆಯ ಒಂದು ಪ್ರತಿಕ್ರಿಯೆ. ನಾವು ಕೂಡ ಅಧೀನವಾಗುವಂಥದ್ದು ದೇವರ ಕೃಪೆಯಾದ, ದೇವರ ಆಶೀರ್ವಾದ. ತಿರುಗಿ ಬೀಳೋದು ಆಶೀರ್ವಾದ ಅಲ್ಲ. 10ನೇದಾಗಿ ನೋಡುವಾಗ 30ನೇ ವಚನದಲ್ಲಿ ಪ್ರತಿ ಗಳಿಗೆಯಲ್ಲಿಯೂ ಅಪಾಯದಲ್ಲಿರುವುದೇಕೆ ಅಂತ ಪೌಲನು ಹೇಳುವಾಗ 1 ಕೊರಿಂಥ 15:30 ಟೇಕಿಂಗ್ ರಿಸ್ಕ್. ಅಪಾಯ, ಸುವಾರ್ತೆ ಸಾರುವ ಕಡೆಗೆ ಹೋಗುವಾಗ ಅಪಾಯಕಾರಿಯಾಗಿರ್ತದೆ. ಆದರೂ ಕೂಡ ದ ಗ್ರೇಸ್ ಆಫ್ ಗಾಡ್ ಹೆಲ್ಪ್ಸ್ ಅಸ್ ಟು ಟೇಕ್ ರಿಸ್ಕ್. ದೇವರಿಗಾಗಿ ಸಾಹಸವನ್ನು, ಅಪಾಯವನ್ನು ಕೂಡ ತೆಗೆದುಕೊಳ್ಳೋಕ್ಕೆ ದೇವರ ಕೃಪೆ ಸಹಾಯಕರವಾಗಿ ಇರ್ತದೆ. ಮತ್ತು 31ನೇ ವಚನ ನಾವು ನೋಡಿಕೊಳ್ಳುವುದಾದರೆ, ಸಹೋದರರೇ, ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿ ನಿಮ್ಮ ವಿಷಯವಾಗಿ ನನಗಿರುವ ಪ್ರೀತಿಯ ಹೆಚ್ಚಳದಿಂದ ನಾನು ದಿನದಿನವೂ ಸಾಯುತ್ತಲಿದ್ದೇನೆ. ಹಾಗಾದರೆ ಆತ್ಮಿಕ ತಂದೆ ಆತ್ಮಿಕ ಮಕ್ಕಳನ್ನು ನೋಡ್ರಿ ಯಾವ ರೀತಿಯಾಗಿ ನಿಮ್ಮ ವಿಷಯವಾಗಿ ನನಗಿರುವ ಪ್ರೀತಿಯ ಹೆಚ್ಚಳ. ವಾವ್! appreciation of spiritual child is also the blessing of the grace of God. ಹೌದು, ಆತ್ಮಿಕ ಮಕ್ಕಳನ್ನು ಅಭಿನಂದಿಸುವುದು, ಅವರ ವಿಷಯದಲ್ಲಿ ಆ ಪ್ರೀತಿಯ ವಿಷಯದಲ್ಲಿ ಹೆಚ್ಚಳ ಪಡುವಂಥದ್ದು, ಅದೇನದು? ಅದು ಕೃಪೆಯ ಆಶೀರ್ವಾದ. ಕೊನೆಯದಾಗಿ ಇನ್ನೊಂದು ಆಶೀರ್ವಾದ, 12 ಆಶೀರ್ವಾದಗಳು ಕೃಪೆಯ ಆಶೀರ್ವಾದಗಳು. ಅದರಲ್ಲಿ 12ನೇದು ಏನಂದರೆ, ಇಟ್ ಓವರ್ಕಮ್ ಸಿನ್. ಕೃಪೆಯ 12ನೇ ಆಶೀರ್ವಾದ ಪಾಪವನ್ನು ಜಯಿಸುವಂತೆ ಮಾಡ್ತದೆ. ಯಾಕಂದರೆ 33ನೇ ವಚನದಲ್ಲಿ ತಪ್ಪು ದಾರಿಗೆ ಎಳೆಯಲ್ಪಡಬಾರ್ದು, ದುಸ್ಸಹವಾಸ ಇರಬಾರ್ದು, ನೀತಿಗೆ ಎಚ್ಚರವಾಗಿರಬೇಕು. 34ನೇ ವಚನ, ಪಾಪವನ್ನು ಮಾಡಬೇಡಿರಿ. ಹಾಗಾದರೆ ಆ ರೀತಿಯಾಗಿ ಇರಬೇಕಾದರೆ ರೋಮ 6:14 ಪ್ರಕಾರ ಧರ್ಮಶಾಸ್ತ್ರಕ್ಕೆ ನೀವು ಅಧೀನರಲ್ಲ, ಕೃಪೆಗೆ ಅಧೀನರಾಗಿದ್ದೀರಷ್ಟೇ. ಆದ ಕಾರಣ ಪಾಪವು ನಿಮ್ಮ ಮೇಲೆ ಅಧಿಕಾರ ನಡೆಸೋದಿಲ್ಲ. ಎಷ್ಟು ಚೆನ್ನಾಗಿ ಒಂದೊಂದಾಗಿ ಕೃಪೆಯ ಆಶೀರ್ವಾದಗಳು ಇದೆ ಅಲ್ವಾ? ಆ ರೀತಿಯಾಗಿ ಕೃಪೆಯ ಆಶೀರ್ವಾದಗಳಲ್ಲಿ ನಾವುಗಳು ಮುನ್ನಡೆಯುವಂತೆ, ಮುಂದೆ ಸಾಗುವಂತೆ ದೇವರು ಸಹಾಯ ಮಾಡಲಿ. 1 ಕೊರಿಂಥ 15ನೇ ಅಧ್ಯಾಯ 1-34 ವಚನಗಳಲ್ಲಿ ಕೃಪೆಯ 12 ಆಶೀರ್ವಾದಗಳನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.